ಬದನೆಕಾಯಿ ಹಸಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬಹುದು. ತುಂಬ ರುಚಿಯಾಗಿರುವಂಥ ಈ ಸಾಂಬಾರ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಈ ಗೊಜ್ಜು ನೀವು ರೊಟ್ಟಿಗಾದರೂ ಬಳಸ್ಕೋಬೋದು, ಇನ್ನು ಚಪಾತಿ ಜೊತೆನೂ ಕೂಡ ತಿನ್ಬೋದು, ಹಾಗೆ ವೈಟ್ ರೈಸ್ ಜೊತೆನೂ ತಿನ್ಬೋದು. ನಾನಿಲ್ಲಿ ಒಂದು ಬದನೆಕಾಯಿ ಈ ರೀತಿಯಾಗಿರುವಂಥ ಬದನೆಕಾಯಿನ ತಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಅಂದರೆ ಒಂದೊಂದು ಇಂಚಿನ ಜಾಗಕ್ಕೂ ಕೂಡ ನೀವು ಈ ರೀತಿ ಕಟ್ ಮಾಡಿಕೊಂಡು ಆ ಜಾಗಕ್ಕೆ ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿನ ಈ ರೀತಿಯಾಗಿ ಅದರೊಳಗಡೆ ಸೇರಿಸ್ಬೇಕಾಗತ್ತೆ. ಈ ರೀತಿ ಸೇರಿಸಿದ ನಂತರ ಸ್ಟವ್ ಮೇಲೆ ನೀವು ಈ ರೀತಿ ಸುಟ್ಕೋಬೇಕಾಗತ್ತೆ. ಈ ಬದನೆಕಾಯಿ ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಂತರ ಮೇಲೆ ಇರುವಂಥ ಸಿಪ್ಪೆ ಭಾಗನೆಲ್ಲ ತೆಗೆದು ನೋಡ್ಬೋದು, ಈ ರೀತಿಯಾಗಿ ನೀಟಾಗಿ ಬೆಂದಿರುತ್ತೆ. ಸಿಪ್ಪೆ ಭಾಗನ ತೆಗೆದಿದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. 1 ಬಟ್ಲಾಗೋಷ್ಟು ತೆಂಗಿನ ತುರಿ, ಒಂದು ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಉಪ್ಪು